ಬೆಳಗಾವಿಯಲ್ಲಿ ಮಗನಿಂದಲೇ ವೃದ್ಧ ತಂದೆಗೆ ಚಾಕು ಇರಿತಾಗಿದೆ. ಮೊಮ್ಮಕ್ಕಳನ್ನ ಆಟವಾಡಿಸೋ ವಿಚಾರಕ್ಕೆ ನಡೆದಂತಹ ಗಲಾಟೆ ಅಂತೆ ಇದು. ಮಕ್ಕಳನ್ನ ಅಣ್ಣನ ಮನೆಗೆ ಕರೆದುಕೊಂಡು ಹೋಗಬಾರದು ಅಂತ ಮಗ ಕಿರಿಕ್ ತೆಗೆದಿದ್ದಾನೆ. ಮಗನಿಗೆ ಬುದ್ಧಿ ಹೇಳಿದ್ರು ತಂದೆ ಬಸಯ್ಯ ಏಣಗಿ ಮಠ. ಬುದ್ಧಿ ಹೇಳಿದ್ದಕ್ಕೆ ಮಗ ಚಾಕು ಇರಿದಿದ್ದಾನೆ. ಪುತ್ರ ವಿಜಯ್ ಏಣಗಿ ಮಠ, ಗಾಯಾಳು ತಂದೆ ಬಸಯ್ಯ ಏಣಗಿ ಮಠ ಬೀಮ್ಸ್ಗೆ ದಾಖಲಾಗಿದ್ದಾರೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲದಲ್ಲಿ ಈ ಘಟನೆ ನಡೆದಿರೋದು. ಮಗನನ್ನ ಅಣ್ಣನ ಅಂದ್ರೆ ಮೊಮ್ಮಗನನ್ನ ಅಣ್ಣನ ಮನೆಗೆ ಕರೆದುಕೊಂಡು ಹೋಗಬಾರದು ಅನ್ನೋದು ಬಸಯ್ಯ ಅವರ ಪುತ್ರನ ತಾಕೀತು. ಎಷ್ಟೇ ಬುದ್ಧಿ ಹೇಳಿದ್ರೂ ಕೂಡ ಮಗ ಕೇಳಲಿಲ್ಲ. ಸಿಟ್ಟಾಗಿ ತಂದೆಗೆನೆ ಚಾಕು ಇರಿದಿದ್ದಾನೆ. ತಂದೆ ಈಗ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಏನು ಜಗ ಅಂದ್ರೆ ಏನ್ರಿ? ಯಾವಾಗಿದ್ರು ಎಲ್ಲಿ ಕರ್ಕೊಂಡು ಹೋಗಿರಿ ಫಸ್ಟ್? ಮೊದಲಿನಾದ್ರು ಜಗಳದು ಇತ್ತಲ್ಲ? ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಏನಿದು ಮಗನೇ ತಂದೆ ಮೇಲೆ ಚಾಕು ಇರಿದಂಥದ್ದು, ಏನಾಗಿತ್ತು ಎಕ್ಸಾಕ್ಟ್ ಆಗಿ? ಹೌದೇನ, ಕುಡಿದ ನಶೆಯಲ್ಲಿ ಮಗನೇ ತನ್ನ ತಂದೆಗೆ ಚಾಕು ಇರಿದ ಘಟನೆ ಬೆಳಗಾವಿ ಜಿಲ್ಲೆ ಬೈಲಹೊಂಗಲದಲ್ಲಿ ನಡೆದಿರುವಂತದ್ದು. ನಿನ್ನೆ ರಾತ್ರಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಲ್ಲಿ ಏನು ಬಸಯ್ಯ ಏಣಿಗೆ ಮಠ ಏನಿದ್ದಾರೆ ಅವ್ರು ಬೈಲಹೊಂಗಲದಲ್ಲಿ ವಾಸವಾಗಿರುವಂತದ್ದು. ಅವ್ರ ಇಬ್ಬರು ಮಕ್ಕಳು ಕೂಡ ಪ್ರತ್ಯೇಕವಾಗಿ ವಾಸವಾಗ್ತಿರುವಂತದ್ದು. ಏನು ತನ್ನ ಮೊಮ್ಮಕ್ಕಳನ್ನ ಆತನ ಈಗೇನು ಆರೋಪಿ ಇದ್ದಾನೆ ಆತನ ಸಹೋದರ ಮನೆಗೆ ಮಕ್ಕಳನ್ನ ಕಳಿಸಬಾರ್ದು ಅನ್ನುವಂಥದ್ದು ಇವರ ಕಿರಿಕಿರಿ ಆಗಿತ್ತು. ಯಾಕಂದ್ರೆ ಅಣ್ಣ ತಮ್ಮ ಮಧ್ಯೆ ಸಂಬಂಧ ಸರಿ ಇಲ್ಲ. ಈ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ನೀ ಅಣ್ಣನ ಮನೆಗೆ ನನ್ನ ಮಕ್ಕಳನ್ನ ಕಳಿಸ್ಬೇಡ ಅಂತೇಳಿ ವಿಜಯ್ ಏಣಿಗೆ ಮಟ್ಟಿದ್ದಾನೆ ಆ ತಂದೆಗೆ ಹೇಳ್ತಾ ಇದ್ದ. ಈ ವಿಚಾರಕ್ಕೆ ಇಬ್ರು ಅಣ್ಣ ತಮ್ಮ ಎಂದರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಬದುಕನ್ನ ಕಟ್ಕೊಳ್ಳಿ ಅಂತೇಳಿ ತಂದೆ ಅವಾಗವಾಗ ಸಲಹೆಯನ್ನ ಕೊಡ್ತಾರೆ. ಈ ಕಾರಣಕ್ಕೆ ನಿನ್ನೆ ವಿಪರೀತವಾಗಿ ಕುಡಿದ ನಶೆಯಲ್ಲಿ ಏನು ತಂದೆಗೆನೆ ಬಸಯ್ಯ ಏಣಿಗೆ ಮಟ್ಟಿಗೆ ಚಾಕುವಿಂದ ಎರೆದಿರುವಂತದ್ದು. ಹೀಗಾಗಿ ತಕ್ಷಣವೇ ಚಾಕು ಇರಿದು ಅಲ್ಲಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಅದ್ರ ಬದಲಾಗಿ ಪರಾರಿ ಆಗಿರುವಂತದ್ದು. ಹೀಗಾಗಿ ಬಸಯ್ಯ ಏಣಿಗೆ ಮಠ ಅವರ ಪುತ್ರಿ ಅವರನ್ನ ಅಲ್ಲಿ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬಳಿಕ ಈಗ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿರುವಂತದ್ದು. ಬೆಳಗಾವಿ ಬಿಮ್ಸ್ ಆಸ್ಪತ್ರೆ ಐಸಿಯುನಲ್ಲಿ ಈಗ ಬಸಯ್ಯ ಏಣಿಗೆ ಮಠ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. ಮತ್ತೊಂದೆಡೆ ಪರಾರಿ ಆಗಿರ್ತಕ್ಕಂತಹ ವಿಜಯ್ ಏಣಿಗೆ ಮಠ ಇದ್ದಾನೆ. ಆತನ ಬಂಧನಕ್ಕೆ ಕೂಡ ಬೈಲಹೊಂಗಲ ಪೊಲೀಸರು ಕೂಡ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಮತ್ತೊಂದೆಡೆ ಆತನ ಕಿರಿಯ ಸಹೋದರ ಕೂಡ ಈಗ ಆಸ್ಪತ್ರೆಗೆ ಬಂದು ತಂದೆ ಆರೋಗ್ಯವನ್ನು ವಿಚಾರಿಸಬೇಕಿತ್ತು, ಆತನು ಕೂಡ ಮಾಡಿಲ್ಲ. ಹೀಗಾಗಿ ಪುತ್ರಿ ಈಗ ತಂದೆಯನ್ನ ಆರೈಕೆಯನ್ನ ಆಸ್ಪತ್ರೆಯಲ್ಲಿ ಮಾಡ್ತಿರುವಂತದ್ದು. ಈ ಸಂಪಟ್ಟಂಗೆ ಇನ್ನೂ ದೂರು ದಾಖಲಾಗಿಲ್ಲ. ಯಾವಾಗ ಈ ಬೈಲಹೊಂಗಲ ಪೊಲೀಸರು ಬೆಳಗಾವಿಗೆ ಬಂದು ಪುತ್ರಿ ಕಡೆಯಿಂದ ದೂರು ದಾಖಲಿಸಿಕೊಂಡ ಬಳಿಕ ಮುಂದಿನ ಕ್ರಮ ಕೈಗೊಳ್ಳದಾಗ ಕೂಡ ಪೊಲೀಸರು ಹೇಳಿರುವಂತದ್ದು. ವಿನಾ, ಥ್ಯಾಂಕ್ ಯು ಅನಿಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.